ನಮಸ್ಕಾರ ಎಲ್ಲರಿಗೂ ತ್ರಯಂ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸ್ ಒಳಗೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ SSLC ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ದ 1 ಮಾರ್ಕ್ಸ್ ಕ್ವಶನ್ಸ್ನ ನೋಡೋಣ್ರಿ. ಈ ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನಾನು ಇವತ್ತಿನ ಕ್ಲಾಸ್ ಒಳಗೆ ಹೇಳಕತ್ತೇನು. ಯಾಕಪ್ಪ ಅಂತಂದ್ರೆ SSLC ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಒಳಗೆ ನಿಮಗೆ ಫಸ್ಟ್ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ಆಮೇಲೆ ಬಿಟ್ಟಸ್ಥಳ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತಾವೆ, ಅದ್ರ ಜೊತೆಗೆ 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇರ್ತಾವೆ. ಅರೌಂಡ್ 15 ಮಾರ್ಕ್ಸ್ನ ನೀವು ಇಲ್ಲೇ ಅರ್ನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ 1 ಮಾರ್ಕ್ಸ್ ಕ್ವಶನ್ಸ್ಗಳು ಹೋಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ನಿಮಗೆ ಎಲ್ಲ ಚಾಪ್ಟರ್ ವೈಸ್ ಒಂದು 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನಿಮಗೆ ಹೇಳಬೇಕಂತ ಅಂದ್ಕೊಂಡೇನು. ಸೊ ಪ್ರತಿಯೊಂದು ವಿಡಿಯೋದೊಳಗೆ ಒಂದೊಂದು ಚಾಪ್ಟರ್ದ ಹೇಳ್ಕೊತ ಹೋಗ್ತಾನೆ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಇವಾಗ ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂಥ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಒಂದು ಚಾಪ್ಟರ್ದ 1 ಮಾರ್ಕ್ಸ್ ಕ್ವಶನ್ಸ್ನ ನೋಡ್ಕೊಂಡು ತಗೊಂಡ್ರಿ. ಫಸ್ಟ್ ಕ್ವಶನ್, ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಕಾನ್ಸ್ಟಂಟಿನೋಪಲ್. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಈ ನಗರವನ್ನು ಕರೆಯುತ್ತಾರೆ ಅಂತ ಕೇಳಿದರು. ಕಾನ್ಸ್ಟಂಟಿನೋಪಲ್. ಇಲ್ಲಿ ಬರ್ತಕ್ಕಂಥ ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ನಿಮ್ಮ ಮಲ್ಟಿಪಲ್ ಚಾಯ್ಸ್ ಆಗಿ ಬರ್ಬೋದು ಅಥವಾ ಬೆಟ್ಟ ಸ್ಥಳದಲ್ಲಿ ಕೂಡ ಬರ್ಬೋದು. 1 ಮಾರ್ಕ್ಸ್ ಕ್ವಶನ್ಸು ಬರ್ಬೋದು. ಎಲ್ಲದಕ್ಕೂ ನಿಮಗೆ ಈ ಒಂದು ಕ್ವಶನ್ಗಳು ಹೆಲ್ಪ್ ಆಗ್ತಾವೆ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮ್ಯವನ್ನು ಸಾಧಿಸಿದರು? ಅರಬ್ಬರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮ್ಯವನ್ನು ಸಾಧಿಸಿದ್ದರು ಅಂತ ಕೇಳಿದ್ರೆ ಇಟಲಿಯ ವರ್ತಕರು. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರ ಈ ನಗರದ ಮೂಲಕ ನಡೆಯುತ್ತಿತ್ತು ಅಂತಂದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಮೂಲಕ ನಡೆಯುತ್ತಿತ್ತು. ಸಾಲಿವಾನ ಶಕೆ 1945ರಲ್ಲಿ ಯಾರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಅಂತ ಕೇಳಿದ್ರೆ ಯಾರಪ್ಪ ಅಂತಂದ್ರೆ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರು. ವಾಸ್ಕೋ ಡಿ ಗಾಮ ಎಲ್ಲಿಂದ ತನ್ನ ಪ್ರಯಾಣವನ್ನು ಆರಂಭಿಸಿದನು ಅಂತ ಕೇಳಿದ್ರೆ ಎಲ್ಲಿಂದ ಆರಂಭಿಸ್ತಾನಪ್ಪ ಅಂದ್ರೆ ಲಿಸ್ಬನ್ ಅಂತಕ್ಕಂಥ ಒಂದು ಪ್ರದೇಶದಿಂದ ಆರಂಭಿಸ್ತಾನ. ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದವರು ಯಾರು? ಭಾರತಕ್ಕೆ ಜಲಮಾರ್ಗವನ್ನು ವಾಸ್ಕೋ ಡಿ ಗಾಮ ಕಂಡುಹಿಡಿತಾನ. ನೆಕ್ಸ್ಟ್ ಕ್ವಶನ್, ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಅಂತ ಕೇಳಿದಾರ ಯಾವುದಪ್ಪ ಅಂದ್ರೆ ಕಲ್ಲಿಕೋಟೆಯ ಸಮೀಪದ ಕಪ್ಪಡ ಅಥವಾ ಕಾಪಡ ಅಂತಕ್ಕಂಥ ಪ್ರದೇಶದಲ್ಲಿ. ಜಲಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂತಂದ್ರೆ ಪೋರ್ಚುಗೀಸರು. ಭಾರತದಲ್ಲಿ ಪೋರ್ಚುಗೀಸ್ ವಸಾಹತುಗಳ ಮೊದಲ ವೈಸರಾಯ ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಅಲ್ಮೆಡ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆ ಅಲ್ಫಾನ್ಸೋ ಅಲ್ಬುಕರ್ಕ್. ಗೋವಾವನ್ನು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಯಾರು ಪರಿವರ್ತಿಸಿದ ಕೇರ? ಸೇಮ್ ಆನ್ಸರ್, ಅಲ್ಫೋನ್ಸೋ ಅಲ್ಬುಕರ್ಕ್. ಡಚ್ಚರು ಈ ದೇಶದಿಂದ ಬಂದವರು. ಡಚ್ಚರು ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ ದೇಶದಿಂದ ಬಂದವರು. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಇದು ಯಾರ ವ್ಯಾಪಾರಿ ಕೇಂದ್ರ ಅಂತ ಕೇಳಿದರು? ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಇದು ಡಚ್ಚರ ವ್ಯಾಪಾರ ಕೇಂದ್ರ. ಪೋರ್ಚುಗೀಸರ ವ್ಯಾಪಾರದ ಏಕಸ್ವಾಮ್ಯವನ್ನು ಮೊದಲು ಮುರಿದವರು ಯಾರಪ್ಪ ಅಂತಂದ್ರೆ ಡಚ್ಚರು. ಈಸ್ಟ್ ಇಂಡಿಯಾ ಕಂಪನಿ ದಾಸ್ತಾನು ಮಳಿಗೆ ತೆರೆಯಲು ಪರಮಾನು ನೀಡಿದವರು ಯಾರಪ್ಪ ಅಂದ್ರೆ ಜಹಾಂಗೀರ್. 1ನೇ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದವರು ಯಾರು ಅಂತ ಕೇಳಿದ್ರೆ ಸರ್ ಥಾಮಸ್ ರೋ. ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆ ಕಟ್ಟಲು ಯಾರಿಂದ ಭೂಮಿ ಪಡೆಯಲಾಗಿತ್ತು ಅಂತಂದ್ರೆ ಚಂದ್ರಗಿರಿ ರಾಜನಿಂದ ಅನುಮತಿಯನ್ನು ಪಡೆಯಲಾಗಿತ್ತು. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಕಲ್ಕತ್ತಾ. ಭಾರತದಲ್ಲಿ ಫ್ರೆಂಚ್ ನೆಲೆಗಳ ಮೊದಲ ಗವರ್ನರ್ ಯಾರು ಅಂತಂದ್ರೆ ಡೂಪ್ಲೆ. 1ನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದ್ರೆ 1ನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ ಅಂತಕ್ಕಂತಹ ಒಂದು ಒಪ್ಪಂದದಿಂದ ಕೊನೆಗೊಳ್ತೈತಿ. ಅದೇ ರೀತಿಯಾಗಿ 2ನೇ ಕರ್ನಾಟಕ ಯುದ್ಧ ಅಂತ ಕೇಳಿದ್ರೆ ಪಾಂಡಿಚೇರಿ ಅಂತಕ್ಕಂತಹ ಒಪ್ಪಂದದಿಂದ ಈ ಯುದ್ಧ ಕೊನೆಗೊಳ್ತೈತಿ. ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ದಸ್ತಕಗಳನ್ನು ನೀಡ್ತಿದ್ರಪ್ಪ ಅಂತಂದ್ರೆ ಮೊಘಲ ದೊರೆ ಆದಂಥ ಫಾರೂಕ್ ಸಿಯಾರ್ ಅಂತಕ್ಕವನು ಏನು ಮಾಡ್ತಿದ್ದಪ್ಪ ಅಂದ್ರೆ ಈ ಕಂಪನಿಗಳಿಗೆ ದಸ್ತಕಗಳನ್ನು ನೀಡ್ತಿದ್ದ. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ಈಸ್ಟ್ ಇಂಡಿಯಾ ಕಂಪನಿ ಮುಂಬೈಯನ್ನು ಹೇಗೆ ಪಡೆಯಿತು ಅಂತಂದ್ರೆ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ನಿಂದ ವಾರ್ಷಿಕ 10 ಪೌಂಡ್ ಬಾಡಿಗೆಗೆ ಪಡೆಯಿತು.
3 ಕರ್ನಾಟಕ ಯುದ್ಧಗಳು ಏಕೆ ನಡೆದವು ಅಂತ ಕೇಳಿದ್ರೆ 1 ಅಂಕದ ಪ್ರಶ್ನೆಯೊಳಗ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಪ್ರಾಂತ್ಯದ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಅಥವಾ ಇಂಗ್ಲಿಷರು ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಭಾವವನ್ನು ಉಳಿಸಿಕೊಳ್ಳಲು 3 ಕರ್ನಾಟಕ ಯುದ್ಧಗಳು ನಡೆದವು. ದಸ್ತಕಗಳು ಎಂದರೇನು ಅಂತ ಕೇಳಿದ್ರೆ ದಸ್ತಕ ಅಂತಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳನ್ನು ಸಾಗಣೆ ಮಾಡಲು ಪಡೆದಂತಹ ಪರವಾನಿಗೆ ನಾವು ದಸ್ತಕ ಅಂತ ಕರಿತೀವಿ. ಇದಿಷ್ಟು SSLC ಸೋಷಿಯಲ್ ಸೈನ್ಸ್ ಚಾಪ್ಟರಲ್ಲಿ ಬರ್ತಕ್ಕಂತಹ ಮೊದಲನೇ ಒಂದು ಅಧ್ಯಾಯದ ಭಾರತಕ್ಕೆ ಯುರೋಪಿಯನ್ನರ ಆಗಮನತಕ್ಕಂಥ ಅಧ್ಯಾಯದ 1 ಅಂಕದ ಪ್ರಶ್ನೆಗಳಾಗಿದ್ದವು. ಇದೇ ರೀತಿ ನಿಮ್ಮ ಮುಂಬರುವಂತಹ ಪಾಠವಾದ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಅಂತಕ್ಕಂಥ ಚಾಪ್ಟರ್ನ 1 ಮಾರ್ಕ್ಸ್ ಕ್ವಶನ್ ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತಾನು. ಇದೇ ರೀತಿ ಬರ್ತಕ್ಕಂಥ ಅಷ್ಟು ಚಾಪ್ಟರ್ನ 1 ಮಾರ್ಕ್ಸ್ ಕ್ವಶನ್ಸ್ಗಳು ಅಪ್ಲೋಡ್ ಮಾಡ್ತಾ ಹೋಗ್ತಾನು. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೋದ ಮಿಸ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ತ್ರಯಂ ಕ್ಲಾಸಸ್.